ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಪ್ಪ ಚೆನ್ನಾಗಿದ್ದೀರಿ ಎಲ್ಲ ವಿಡಿಯೋಗಳು ನೋಡಾತೀರಿ ಇಲ್ಲ ಕಂಪ್ಯೂಟರ್ ಓಕೆ ಒಂದೇ ವಿಡಿಯೋ ಎರಡನೇ ವಿಡಿಯೋ ಮೂರನೇ ವಿಡಿಯೋ ಈ ತರ ಸ್ಟೆಪ್ ವೈಸ್ ವಿಡಿಯೋ ಮಾಡಿ ಬಿಡಾತಿ ನಿಮ್ಮ ಸಂಬಂಧ ಮನ್ಯಾಗ ಕೂತಿರ ಲಾಕ್ಡೌನ್ ಒಳಗೆ ಎಲ್ಲಿ ಹೋಗಾಕತ್ತಿಲ್ಲ ಎಲ್ಲ ಕೆಲಸ ಇದ್ದಿದ್ದು ಕಳ್ಕೊಂಡ್ಬಿಟ್ರಿ ಅಂತೇಳಿ ಕಷ್ಟಪಟ್ಟು ಮಾಡಿ ಕೊಡಾತಿನಪ್ಪ ಸ್ವಲ್ಪ ಇದ್ದವ್ರು ಇದ್ದಿರ್ತೀರಿ ಸಪೋಸ್ ಇಲ್ಲಾರ್ದವ್ರು ಇರ್ತೀರಿ ಎಲ್ಲರೂ ಕೂಡ ಸಮಾಧಾನದಿಂದ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡಿ ಕಂಪ್ಯೂಟರ್ ಹೆಂಗ್ ಕಲಿಯೋದು ಹೆಂಗ್ ಅಂತೇಳಿ ಹುಡುಕಾಡ್ತಿರ್ತೀರಿ ಅದ್ರ ಸಂಬಂಧ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತೇಳಿ ನನ್ನ ಬಳಿ ಇರ್ತಕ್ಕಂಥದ್ದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ವಿಡಿಯೋಸ್ಗಳನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ಕಂಪ್ಯೂಟರ್ ಕಲಿತೀರಿ ಪ್ರತಿಯೊಂದು ವಿಡಿಯೋ ನೋಡಿದ್ರೆ ಕಂಪ್ಯೂಟರ್ ಫುಲ್ ಪರ್ಫೆಕ್ಟ್ ಯಾರ ಬಲ್ಲಿ ₹1 ನಯಾ ಪೈಸಾ ಕೊಡ್ಲಾರ್ದೆ ಕಂಪ್ಯೂಟರ್ ನೀವು ಮನ್ಯಾಗ ಕೂತ್ ಕಲಿಬಹುದು ಇವತ್ತು ನೋಡೋಣ 3ನೇ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಈ 3ನೇ ಕ್ಲಾಸ್ ಒಳಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ವರ್ಡ್ ಪ್ಯಾಡ್ ಒಳಗಡೆ ನಾವು ಯಾವ ತರ ಲೆಟರ್ಸ್ ಗಳನ್ನ ಟೈಪ್ ಮಾಡಬಹುದು ಮತ್ತೆ ಅದ್ರೊಳಗೆ ಅಕ್ಷರಿಗೆ ಕಲರ್ ಯಾವ ತರ ಕೊಡಬಹುದು ಮತ್ತೆ ಅಕ್ಷರ ಬದಲಾವಣೆ ಯಾವ ತರ ಮಾಡಬಹುದು ಇದೆಲ್ಲ ಕಲ್ತಿರಿ ಬಟ್ ಅಕ್ಷರಿಗೆ ಕಲರ್ ಹೆಂಗ್ ಮಾಡೋದು ಗೊತ್ತಾಗಿರೋದಿಲ್ಲ ಮತ್ತೆ ಅದ್ರೊಳಗೆ ಫೋಟೋ ಯಾವ ತರ ತಗೋಬಹುದು ಮತ್ತೆ ಒಂದು ಲೆಟರ್ ನ ನಾವು ಯಾವ ತರ ಟೈಪ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ ನನ್ನ ಪ್ರತಿಯೊಂದು ಕ್ಲಾಸ್ ನೀವು ಬಿಡ್ಲಾರ್ದೆ ನೋಡಿದ್ರಪ್ಪ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ ನೀವು ಕಂಪಲ್ಸರಿ ಒಂದು ತಿಂಗಳ ಒಳಗ ಪೂರ್ತಿ ಕಂಪ್ಯೂಟರ್ ಪರ್ಫೆಕ್ಟ್ ಆಗೇ ಬಿಡ್ತೀರಿ ಒಟ್ಟ ಅದ್ರೊಳಗೆ ಮಿಸ್ ಇಲ್ಲ ಅಷ್ಟು ಚಂದ ಕಂಪ್ಲೀಟ್ ಆಗಿಬಿಡ್ತೀರಿ ಅದರ ಸಂಬಂಧ ಪ್ರತಿಯೊಂದು ವಿಡಿಯೋ ನೋಡ್ಬೇಕು ಇವೆಲ್ಲ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಾ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಆ ಸಬ್ಸ್ಕ್ರೈಬ್ ಆದ್ರಪ್ಪ ಅಂದ್ರೆ ಮಾತ್ರ ನೀವೇನಾಗ್ತದೆ ನಾನು ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನೀವು ದಿನಾಲು ಫ್ರೀ ಇದ್ದಾಗ 2 GB ನೆಟ್ ಇರ್ತದೆ ವೇಸ್ಟ್ ಮಾಡ್ಲಾರ್ದೆ ಅದ್ರೊಳಗೆ ನೋಡಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗ್ತದೆ ಮಕ್ಕಳಿಗೆ ಕೂಡ ಹೆಲ್ಪ್ ಆಗ್ತದೆ ಬೇರೆ ಕಡೆ ಕೆಲಸನೂ ಸಿಗ್ತದೆ ಈಸಿಯಾಗಿ ಇದರದೇ ಸರ್ಟಿಫಿಕೇಟ್ ಬೇಕಂದ್ರೂ ಕೊಡ್ತೀನಿ ನಾನು ಕಂಪ್ಯೂಟರ್ನು ಕಲಿಸ್ತೀನಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರೋ ನಮ್ಮ ಇನ್ಸ್ಟಿಟ್ಯೂಟ್ ಕೂಡ ಇದೆ ಅದರಲ್ಲಿ ಕೂಡ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀನಿ ನೋಡೋಣ ಇವತ್ತು ವರ್ಡ್ ಪ್ಯಾಡ್ ಒಳಗಡೆ ನಾವು ಯಾವ ತರ ವರ್ಡ್ ಗಳನ್ನ ಟೈಪ್ ಮಾಡಬಹುದು ಮತ್ತೆ ಹೆಂಗ್ ಡಿಸೈನ್ ಮಾಡೋದು ಅನ್ನೋದು ಕೂಡ ಕಲಿಸ್ಕೊಡ್ತೀನಿ ಓಕೆ ಓಪನ್ ಮಾಡ್ಕೊಳ್ಳೋಣ ಎಲ್ಲಿ ಹೋಗ್ಬೇಕು ಅದನ್ನ ಸ್ಟಾರ್ಟ್ ಒಳಗೆ ಹೋಗಿ ನೋಡೋದಿಲ್ಲ ನೋಟ್ ಪ್ಯಾಡ್ ಅಂದ್ರೂ ಕಲ್ತೀರಿ ನೋಟ್ ಪ್ಯಾಡ್ ಒಳಗೆ ಏನ್ ಮಾಡಿರಿ ಅಕ್ಷರ ಟೈಪ್ ಮಾಡೋದು ಕಲ್ತೀರಿ ಈಗ ಏನ್ ಮಾಡೋದು ವರ್ಡ್ ಪ್ಯಾಡ್ ಅಂತ ಬರುತ್ತೆ ನೋಟ್ ಪ್ಯಾಡ್ ಆದ ಕೂಡಲೇ ವರ್ಡ್ ಪ್ಯಾಡ್ ಕಲಿಬೇಕ ಸುಮ್ಮನೆ ಪಟಕನೆ ಸರ್ ಎಲ್ಲ ಆಗ್ಯಾವ ನಾನು ಫೋಟೋಶಾಪ್ ಹೇಳ್ರಿ ಅಂತಲ್ಲ ಸಮಾಧಾನ ಪಡ್ಬೇಕಪ್ಪ ಸಮಾಧಾನ ಅವಸರ ಅಪಘಾತಕ್ಕೆ ಒಳ್ಳೇದಲ್ಲ ಕೆಟ್ಟದ್ದು ಅಂತ ಹೇಳ್ತೀವಿ ಅದಕ್ಕೋಸ್ಕರ ಸ್ಟಾರ್ಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು ಇಲ್ಲಿಂದ ಎಲ್ಲಿ ಹೋಗ್ಬೇಕು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಇವೆಲ್ಲ ನುಡಿ ಗಿಡಿ ಡಿಸ್ಕ್ ಆ ಡಿಸ್ಕ್ ಈ ಡೆಕ್ ಬಹಳ ಸಾಫ್ಟ್ವೇರ್ ಅದಾವ ನನ್ನ ಮೇಲೆ ತಲೆನೇ ಸಾಫ್ಟ್ವೇರ್ ಇದೇನು ತುಂಬ ಒಂದ್ ಕಡೆ ಗೊತ್ತಾಯ್ತು ಇದ್ರೊಳಗೆ ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗಾಲಿ ತಿರುಗಿಸ್ರಿ ಕೀಬೋರ್ಡ್ ಒಳಗೆ ನಿಮ್ಮ ಮೌಸ್ ಒಳಗಿಂದ ಮತ್ತೆ ಕೀಬೋರ್ಡ್ ಒಳಗೆ ತಿರುಗಿಸಿ ಅಂದ್ರೆ ನೀವು ಕೀಬೋರ್ಡ್ ಒಳಗೆ ಗಾಲಿ ಇರುವುದಿಲ್ಲ ಬಟನ್ ಇರ್ತಾವ ನೆಕ್ಸ್ಟ್ ಇದನ್ನ ಹಿಂಗ್ ತಿರುಗಿಸ್ಬೇಕು ಇದ್ರೊಳಗೆ ಏನ್ ಬೇಕು ನನಗೆ ವರ್ಡ್ ಪ್ಯಾಡ್ ಬೇಕಾಗಿದೆ ಇಲ್ಲಿ ವರ್ಡ್ ಪ್ಯಾಡ್ ಕಾಣಿಸ್ತಾ ಇಲ್ಲ ನಿಮಗೂ ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಇಲ್ಲೇ ಇಲ್ಲ ಅವಾಗ ಏನ್ ಮಾಡ್ಬೇಕು ಎಕ್ಸೆಸರೀಸ್ ಒಳಗೆ ಹೋಗ್ತೀನಿ ಇದ್ರೊಳಗ ಭಾಳ ಇರ್ತಾವಪ್ಪ ಕ್ಯಾಲ್ಕುಲೇಟರ್ ಬ್ಲೂಟೂತ್ ಏನೇನದಾವ ಡಿಸ್ಪ್ಲೇ ಅತ್ತ ಮತ್ತೆ ಇವೆಲ್ಲ ಭಾಳ ಇರ್ತಾವ ಅಂದ್ರೆ ಒಳಗಡೆ ನಮ್ಮ ಕಂಪ್ಯೂಟರ್ ಒಳಗಡೆ ಇದ್ದಿವೆಲ್ಲ ಸೊ ಹೊರಗಿದ್ದೀವಿ ಒಂದೆರಡು ಸಿಕ್ಕಾವ ಇವು ಮತ್ತೆ ಅದ್ರ ಒಳಗಿನೂ ಸಿಕ್ಕಾಕತ್ತಾವ ನಮಗೆ ಆಕ್ಸೆಸರೀಸ್ ಒಳಗಡೆ ನನ್ಗೆ ಏನ್ ಬೇಕು ಇದ್ರೊಳಗೆ ವರ್ಡ್ ಪ್ಯಾಡ್ ಬೇಕಾಗಿದೆ ನೋಡಿ ವರ್ಡ್ ಪ್ಯಾಡ್ ಇದೆ ನೋಟ್ ಪ್ಯಾಡ್ ಗೊತ್ತಾಗಿದೆ ಇವಾಗ ನನ್ಗೆ ಏನ್ ಬೇಕು ವರ್ಡ್ ಪ್ಯಾಡ್ ಅನ್ನೋದನ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ವರ್ಡ್ ಪ್ಯಾಡ್ ಓಪನ್ ಆಗಿದೆಯಾ ವರ್ಡ್ ಪ್ಯಾಡ್ ಓಪನ್ ಆಗ್ತಿದ್ದಾನೆ ನಾನು ಇದ್ರೊಳಗೆ ಏನ್ ಮಾಡ್ಬೇಕು ಟೈಪ್ ಮಾಡ್ಬೇಕಾಗಿದೆ ಏನ್ ಟೈಪ್ ಮಾಡ್ಬೇಕಪ್ಪ ಗೊತ್ತಾಗ್ತಿದೆಯಲ್ಲ ಏನ್ ಅಕ್ಷರ ಟೈಪ್ ಮಾಡ್ಬೇಕಪ್ಪ ಇದ್ರೊಳಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಸಮಾಧಾನ ತಿಳ್ಕೊಳ್ಳೋಣ ವರ್ಡ್ ಪ್ಯಾಡ್ ಅಂದ್ರೆ ಏನು ಅಪ್ಪ ಅಂದ್ರೆ ವರ್ಡ್ ಪ್ಯಾಡ್ ಅಂದ್ರೆ ನಾವು ವರ್ಡ್ ಒಳಗಡೆ ಅಕ್ಷರಗಳನ್ನ ಟೈಪ್ ಮಾಡಿ ಕಲರ್ ಒಳಗಡೆ ಟೈಪ್ ಮಾಡಬಹುದು ಮತ್ತೆ ನಮ್ಗೆ ಒಂದು ಲೆಟರ್ ಕೂಡ ನಾವು ಇದ್ರೊಳಗೆ ರೆಡಿ ಮಾಡಬಹುದು ಏನಾದ್ರೂ ಒಂದು ಲೆಟರ್ ಇಟ್ಕೋರಪ್ಪ ಮೊದ್ಲಿನ ಕಾಲದಾಗ ಏನಿತ್ತು ಬರೀ ಲೆಟರ್ ಮೇಲೆ ಕೆಲಸ ನಡೀತಿತ್ತು ಎಲ್ಲಾ ಕೆಲಸಗಳ ಈಗೇನಾಗ್ಯಾವ ಫೋನ್ ಮುಖಾಂತರ ಮತ್ತೆ SMS ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರನು ಕೂಡ ನಾವು ಏನ್ ಮಾಡ್ಕೋತಾ ಇದೀವಿ ಕೆಲಸಗಳನ್ನ ಮಾಡ್ಕೋತಾ ಇದೀವಿ ಹೌದಿಲ್ಲ ಅದಕ್ಕೋಸ್ಕರ ಏನ್ ಮಾಡೋಣ ಇಲ್ಲಿಂದ ಡಾಕ್ಯುಮೆಂಟ್ಸ್ ವರ್ಡ್ ಪ್ಯಾಡ್ ಅನ್ನೋದು ಬಂದಿದೆ ಇದಕ್ಕೆ ನಾವು ಏನಂತ ಕರಿತೀವಿ ಟೈಟಲ್ ಬಾರ್ ದಿಸ್ ಇಸ್ ಫಾರ್ ದ ಟೈಟಲ್ ಬಾರ್ ಅಂತ ಕರಿತೀವಿ ಇದಕ್ಕೆ ಟೈಟಲ್ ಬಾರ್ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಬಟನ್ ಅಂತ ಕರೀತಾರ ನೆಕ್ಸ್ಟ್ ಕೆಳಗಡೆ ಕಾಣಿಸೋದಕ್ಕೆ ಮೆನು ಬಾರ್ ಇದನ್ನ ನಾವ್ ಏನ್ ಕರಿತೀವಿ ದ ರಬ್ಬಿನ್ ಅಂತ ಕೂಡ ಕರಿಬಹುದು ರಬ್ಬಿನ್ ನೋಡ್ರಿ ಇಲ್ಲ ಗಾಡಿಗೆ ಮತ್ತೆ ಎತ್ಕೊಳ್ಳಿ ಕಟ್ತಾರ ಕೆಂಪನ್ ರಬ್ಬಿನ್ ಅದರಷ್ಟೇ ಸೈಜ್ ಇರೋದ್ರಿಂದ ಸ್ವಲ್ಪ ಸೈಜ್ ಹೆಚ್ಚ ಕಮ್ಮಿ ಇರ್ತಾವಪ್ಪ ಮತ್ತೆ ಮಾಪ್ ಮಾಡಿ ನೋಡ್ರಿ ಅಂತೀನಿ ಓಕೆ ಬಹಳ ಫಾಸ್ಟ್ ಇರ್ತೀರಿ ನೀವು ಅದರ ಸಂಬಂಧ ನೋಡ್ಬಾರ್ದು ಇದನ್ನ ಟೈಟಲ್ ಬಾರ್ ಆಯ್ತು ಇದನ್ನ ಏನ್ ಮಾಡ್ತೀವಿ ನಾವು ಮೆನು ಬಾರ್ಸ್ ಆಯ್ತು ಇದೇನ್ ಕಾಣಿಸ್ತಿದ್ಯಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಆಪ್ಷನ್ಸ್ ಬಾರ್ ಅಂತ ಕರಿತೀವಿ ಯಾವ ಬಾರ್ ಇದೆ ಆಪ್ಷನ್ಸ್ ಬಾರ್ ಮೆನು ಬಾರ್ ಅಥವಾ ಮೆನು ಬಾರ್ ಅಲ್ಲ ಇವು ಮೆನು ಬಾರ್ ಇದು ರಬ್ಬಿನ ಒಳಗಡೆ ಇವೆಲ್ಲ ಕಮಾಂಡ್ಸ್ ಕೀಬೋರ್ಡ್ ಅನ್ನೋದು ಇದು ಒಂದು ಕಮಾಂಡ್ಸ್ ಅಂತ ಕರಿಬಹುದು ಫಾರ್ಮೆಟ್ ಅನ್ನೋದು ಇದು ಒಂದು ಕಮಾಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಿಸ್ ಇಸ್ ಒಂದು ಕಮಾಂಡ್ ನೆಕ್ಸ್ಟ್ ಇನ್ಸರ್ಟ್ ಅಂದ್ರೆ ಇದು ಒಂದು ಕಮಾಂಡ್ ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾವ ಇವೆಲ್ಲ ಯಾವ ತರ ಬಳಕೆ ಮಾಡ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ ಫಸ್ಟ್ ಇಲ್ಲಿ ಬ್ಲಿಂಕ್ ಆಗ್ತಿದಲ್ಲ ಟೈಪ್ ಮಾಡ್ರಿ ಅಂತ ಹೇಳತ್ತದ ಟೈಪ್ ಮಾಡಪ್ಪ ಟೈಪ್ ಮಾಡವ್ವ ಅಂತ ಹೇಳಾಗ್ತದೆ ಏನ್ ಟೈಪ್ ಮಾಡ್ತಪ್ಪ ಏನಾದ್ರು ಒಂದು ಟೈಪ್ ಮಾಡೋಣ ಏನಾದ್ರೂ ಟೈಪ್ ಮಾಡೋಣ ಏನ್ ಟೈಪ್ ಮಾಡೋಣ ಗೊತ್ತಾಗ್ತಿಲ್ಲ ಡೆಲ್ ಅಂತ ಬರ್ದ್ಬಿಡ್ತೀನಿ ನಾನು ಓಕೆ ನನ್ನ ಕಂಪ್ಯೂಟರ್ ಡೆಲ್ ಇರೋದ್ರಿಂದ ಡೆಲ್ ಹೆಸರು ಬರ್ದ್ಬಿಡ್ತೀನಿ ಡೆಲ್ ಅಂತ ಟೈಪ್ ಮಾಡಿದೆ
ಓಕೆ, ಸಪೋಸ್ ಬೇರೆ ಬರೀಬೇಕಾಗಿದೆ, ಡೆಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್, DE ಡೆಲ್ ಅಂತ ಬರೀತಾ ಇದ್ದೀನಿ, ಡೆಲ್ ಸೆಂಟರ್ ಅಂತ ಬರಿತಾ ಇದ್ದೀನಿ. ಓಕೆ, ಬರ್ದೆ. ಬಹಳ ಸಣ್ಣ ಅಕ್ಷರ ಆಗ್ಯಾವ, ಹೌದಿಲ್ಲ, ಬರ್ದಿದ್ದೀನಿ. ಮತ್ತೆ ಕ್ಯಾಪಿಟಲ್ ಲೆಟರ್ ಒಳಗೂ ಕೂಡ ಬಂದ್ಬಿಟ್ಟು, ನಾನು ಕ್ಯಾಪಿಟಲ್ ಒಳಗೆ ಬರ್ಬೇಕಾಗಿದ್ದಿಲ್ಲ, ಸ್ಮಾಲ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ನಿಮ್ಮ ಕೀಬೋರ್ಡ್ ಒಳಗಡೆ ಕ್ಯಾಪ್ಚರ್ ಲಾಕ್ ಏನಿರ್ಬೇಕ, ಬಂದಿರಬೇಕು. ಏನಿರ್ಬೇಕಲ್ಲಿ ಬಂದಿತ್ತು ಅಂದ್ರೆ ಏನಾಗಿರುತ್ತೆ, ಅದನ್ನ ನಾವು ನೋಡಿ ಅದ್ರೊಳಗಡೆ ಟೈಪ್ ಮಾಡ್ಬೋದು. ಓಕೆ, ಇದು ಸ್ವಲ್ಪ ಬ್ಲ್ಯಾಂಕ್ ಆಗಿದೆ, ಹೋಗತ್ತೆ, ಇವಾಗ ತೆಗೆದು ಬಿಡ್ತೀನಿ ನಾನು, ಬೇರೆ ಅಪ್ಲಿಕೇಶನ್ ಓಪನ್ ಆಗಿತ್ತು. ನೆಕ್ಸ್ಟ್ ಈ ತರ ಬಂದಾಗ ಡೆಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅಂತ ಬರ್ದಿದ್ದೀನಿ. ಅಕ್ಷರ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಹಿಂಗ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ಲೇ ಹೇಳಿ ನೋಟ್ ಪ್ಯಾಡ್ ಒಳಗೆ ಹೇಳ್ಕೊಟ್ಟಿನಿ. 2ನೇ ಕ್ಲಾಸ್ ಒಳಗೆ ಹೇಳಿನಿ. 2ನೇ ಕ್ಲಾಸ್ ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ. 2ನೇ ಕ್ಲಾಸ್ ಅದ, ತಮ್ಗಳೇ ಓಪನ್ ಮಾಡ್ರಿ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತದ, ನೋಡ್ಬೋದಾ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇನ್ ಮಾಡ್ತೀವಿ ನಾವು, ಕಟ್ ಪೇಸ್ಟ್ ಬೇಡ, ಇಲ್ಲೇನ್ ಮಾಡ್ತೀವಿ, ಇದ್ರೊಳಗ ವ್ಯೂ ಒಳಗ ಕ್ಯಾಲಿಬ್ರಿ ಅಂತಿದೆಯಲ್ಲ, ಕ್ಯಾಲಿಬ್ರಿ, ದಿಸ್ ಇಸ್ ಫಾರ್ ದ ಕ್ಯಾಲಿಬ್ರಿ ಸೆಲಿಬ್ರಿ. ಇಂಗ್ಲಿಷ್ ಸ್ವಲ್ಪ ಕಂಫರ್ಟಬಲ್ ಇಲ್ಲ, ಹಂಗಾಗಿರೋದ್ರಿಂದ ಸ್ವಲ್ಪ ಸಮಾಧಾನ ಇಟ್ಕೋಬೇಕು. ಇವೆಲ್ಲ ಅಕ್ಷರಗಳ ವಿನ್ಯಾಸವನ್ನ ಚೇಂಜ್ ಮಾಡ್ಬೋದು. ನೋಡಿ, ನಿಮಗೆ ಯಾವ ಅಕ್ಷರ ಇಷ್ಟ ಆಗ್ತದೆ ಅದೇ ಅಕ್ಷರ, ಇಷ್ಟ ಬಂದಿದ್ದ ಅಕ್ಷರ ಇಟ್ಕೋರಪ್ಪ. ಓಕೆ, ಈ ತರ ಅಕ್ಷರ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರ ಅಕ್ಷರ ಇರ್ತಾವೆ. ಎಲ್ಲರಿಗೂ ಒಂದೊಂದು ಟೆಕ್ಸ್ಟ್ ಇರ್ತದೆ, ಎಲ್ಲ ಟೆಕ್ಸ್ಟ್ ಒಂದೇ ತರ ಇರಲ್ಲ. ಹಂಗಾಗಿರೋದ್ರಿಂದ ಸೆಲೆಕ್ಟ್ ಮಾಡ್ಕೊಂಡೆ. ಅಕ್ಷರ ಇನ್ನೂ ದೊಡ್ಡ ಮಾಡ್ಬೇಕಾಗಿತ್ತು, ಗೊತ್ತಾಯ್ತಾ, ಇದೇನಕ್ಕೆಲ್ಲ ಅಕ್ಷರ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಮಾಡ್ಬೋದು. ಎಷ್ಟಿರ್ತದೆ ಮ್ಯಾಕ್ಸಿಮಮ್ 8ರಿಂದ 72 ತನ ಅಷ್ಟೇ ಮಾಡ್ಬೋದಾ ಸರ್ ಅಂತ ಕೇಳ್ಬೋದು. ಇಲ್ಲ, ಇದಕ್ಕಿಂತ ಜಾಸ್ತಿನೂ ಮಾಡ್ಬೋದು. ಹೆಂಗ್ ಜಾಸ್ತಿ ಮಾಡೋದಂದ್ರೆ ಇಲ್ಲಿ ಬರೆದ್ ಬಿಡೋದು 100 ಅಂತೇಳಿ 1000 ಬರೆದ್ ಬಿಡ್ತೀನಿ, ಎಂಟರ್ ಮಾಡಿಬಿಡ್ತೀನಿ. 1000 ಕೂಡ 1000 ಅಕ್ಷರ ಸೈಜ್ ಕೂಡ ದೊಡ್ಡದಾಗಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಒಂದೊಂದು ಪೇಜ್ ಅಲ್ಲ, 10 ಪೇಜ್ ಕೂಡ ಒಂದೊಂದು ಅಕ್ಷರ ರೆಡಿ ಆಗಿದೆ. ಅದಕ್ಕೋಸ್ಕರ ಮತ್ತೆ ಸೆಲೆಕ್ಟ್ ಸ್ಥಾನದ ಹೆಂಗ್ ಮಾಡೋದು, ಈಗ ಡೈರೆಕ್ಟ್ ಅಂತೂ ಆಗಲ್ಲ. ಸೆಲೆಕ್ಟ್ ಮಾಡ್ಕೊ, ನೋಟ್ ಪ್ಯಾಡ್ ಅಲ್ಲಿ ಇದು ನೋಟ್ ಪ್ಯಾಡ್ ಒಳಗೆ ಸುಮ್ಮನೆ ಸೆಲೆಕ್ಟ್ ಮಾಡಲಾರ್ದೆ ಮಾಡಿದ್ರೆ ಆಗ್ಬಿಡ್ತಿತ್ತು. ಈಗೇನ್ ಮಾಡೋದು, ಇದಕ್ಕೆ ಆಲ್ ಸೆಲೆಕ್ಟ್ ಇಲ್ಲದ ನೋಡ್ರಿ, ಆಲ್ ಸೆಲೆಕ್ಟ್ ಮಾಡಿ ಸೈಜ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇಲ್ಲಿಂದ ಏನ್ ಮಾಡ್ಬೇಕು, ಕಡಿಮೆ. ನೋಡಿ ಕಡಿಮೆ ಆಯ್ತಾ, ದೊಡ್ಡದಿರೋ ಅಕ್ಷರನ ಸಣ್ಣದಿಟ್ಕೊಂಡ್ಬಿಟ್ಟೆ. ಈಗೇನ್ ಮಾಡ್ಬೇಕು, ಮತ್ತೆ ಇದನ್ನೇ ನಾನು ಇಲ್ಲಿ ಹಿಂಗ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಇದನ್ನ ಪೂರ್ತಿ ಐಡಿಯಾ ಕೊಡ್ತೀನಿ ನಾ ಹೆಂಗ್ ಮಾಡ್ಬೋದು ಅಂತೇಳಿ. ಎಲ್ಲ ಮಾಡ್ಕೋಬೇಕಪ್ಪ. ಲೆಟರ್ ಟೈಪ್ ಮಾಡೋದು ಅಂತ ಹೇಳಿರಿ ಸರ್, ಲೆಟ್ರೇ ಮಾಡಿ ತೋರಿಸ್ರಿ ಅಂತಲ್ಲ, ಲೆಟರ್ ಕೂಡ ನೀವು ಮಾಡ್ಬೋದು. ಇದು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅಂದ್ರೆ ಲೆಟರ್ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಒಳಗೆ ಕ್ರಿಯೇಟ್ ಆಗಿರ್ತದೆ. ಓಕೆ, ಈಗ ನೋಡಿ ಇಷ್ಟು ಬರ್ದೆ, ಇಷ್ಟು ಬರ್ತಿದ್ದಾಗ ಅಕ್ಷರ ದೊಡ್ಡ ಮಾಡೋದು ಗೊತ್ತಾಯ್ತು. ಇವೆರಡು ಮತ್ತೆ ಇವನು ಕೂಡ ಶಾರ್ಟ್ ಕಟ್ ಆಗಿ ಸೆಲೆಕ್ಷನ್ ಮಾಡ್ಕೋಬಹುದು. ಎ ಮೇಲೆ ಕ್ಲಿಕ್ ಮಾಡಿದ್ರೆ ದೊಡ್ಡ ಆಗ್ತದೆ. ನೆಕ್ಸ್ಟ್ ಸಣ್ಣ ಎ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ಷರ ಸಣ್ಣ ಆಗ್ತಾವ. ನೋಡ್ರಿ ಅವ್ರು ಚಂದ ಸಿಂಬಲ್ ಕೊಟ್ಟಾರ. ದೊಡ್ಡ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ಷರ ದೊಡ್ಡದಾಗ್ತದೆ. ಅದಕ್ಕೆ ಇಂಗ್ಲಿಷ್ ಒಳಗೆ ಏನ್ ಹೇಳ್ತಾರೆ, ಗ್ರೋ ಫಾಂಟ್ ಅಂಡ್ ಸ್ರಿಂಕ್ ಫಾಂಟ್ ಅಂತ ಹೇಳ್ತಾವ. ಸ್ರಿಂಕ್ ಫಾಂಟ್ ಮತ್ತೆ ಗ್ರೋ ಫಾಂಟ್ ಅಂತ ಕರಿತೀವಿ. ಗ್ರೋ ಅಂದ್ರೆ ಬೆಳೆಯೋದು, ಸ್ರಿಂಕ್ ಅಂದ್ರೆ ಸಣ್ಣ ಆಗೋದು. ನೆಕ್ಸ್ಟ್ ಬಿ ಅಂದ್ರೆ ಏನಾಗ್ತದೆ, ಬೋಲ್ಡ್ ಅಂದ್ರೆ ಅಕ್ಷರ ಸ್ವಲ್ಪ ಇವು ದಪ್ಪ ಆಗ್ತಾವ. ನೋಡಿ ಬಿ ಮೇಲೆ ಕ್ಲಿಕ್ ಮಾಡ್ತೀನಿ, ಬೋಲ್ಡ್ ಆಗ್ಬಿಡ್ತದೆ. ಆಗ್ಲಿಲ್ಲ, ಅದರ ಫೀಲಿಂಗ್ ಅನಿಸ್ಲಿಲ್ಲಲ್ಲ, ಹೌದಿಲ್ಲ, ಅನಿಸ್ತಾ ಇಲ್ಲ. ಅವಾಗ ಏನ್ ಮಾಡ್ಕೋಬೇಕು ನಾವು, ಇಲ್ಲಿ ಅಕ್ಷರ ಚೇಂಜಸ್ ಇಟ್ಕೊಳ್ಳೋಣ. ಬೇರೆ ಅಕ್ಷರ ಇಟ್ಕೊಂಡು ಇವಾಗ ಬೋಲ್ಡ್ ಮಾಡಿ ದಪ್ಪ ಆಗ್ತಿದೆ. ನೋಡಿ ಇನ್ನೂ ಸ್ವಲ್ಪ ಅಕ್ಷರ ದೊಡ್ಡ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಇಷ್ಟು ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಷ್ಟು ಈ ತರ ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿ ಆಗ್ತದೆ. ಮತ್ತೆ ಇದನ್ನ ಹಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ಮೋಸ್ಟ್ಲಿ ಹಿಂಗ್ ಕ್ಲಿಕ್ ಹಿಂಗ್ ಜಗ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬೋಲ್ಡ್ ಹೋಗ್ಬಿಡ್ತದೆ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡ್ತದೆ. ನೆಕ್ಸ್ಟ್ ಆಯ್ ಅಂದಾಗ ಇಟಲಿಕ್ ಸ್ವಲ್ಪ ಬಾಗ್ತಾವ. ಗಾಳಿ ಹೊಡೆದಾಗ ಏನು ಬಾಗ್ತಿರ್ತೀವಲ್ಲ ನಾವು, ಹಿಂಗ ಅಕ್ಷರ ಕೂಡ ಇಲ್ಲಿ ಸ್ವಲ್ಪ ಬಾಗಿಸ್ಬೋದು. ಅಂದ್ರೆ ಆಯ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಾಗ್ ಬಿಡ್ತದೆ. ಅದ್ರ ಶಾರ್ಟ್ಕಟ್ ಕೀನು ಇರ್ತೈತಮ್ಮ, ಕಂಟ್ರೋಲ್ ಯು ಅಂತ ಬರ್ದ್ಬಿಡೋದು. ಕಂಟ್ರೋಲ್ ಯು, ಕಂಟ್ರೋಲ್ ಆಯ್ ಹೊಡೆದ್ರೆ ಈ ತರ ಆಗ್ತಾ ಇರತ್ತೆ ಕೀಬೋರ್ಡ್ ಒಳಗ. ಗೊತ್ತಾಯ್ತಾ? ಯು ಅಂದ್ರೆ ಅಂಡರ್ ಲೈನ್, ಎಲ್ಲಾ ಇದ್ರ ಕೆಳಗ ಲೈನ್ ಬಂದ್ಬಿಡ್ತಾವ. ಇವು ಒಂದ್ರ ಕೆಳಗೆ ಒಂದು ಹೆಂಗ್ ಬಂದು ಅಂತೀರೇನು, ಅಕ್ಷರ ದೊಡ್ಡ ಮಾಡಿ ಓಪ ಅದಕ್ಕೆ ಒಂದ್ರ ಕೆಳಗೆ ಒಂದು ಬಂದಾವ. ಅಕ್ಷರ ಸಣ್ಣ ಮಾಡಿದ್ರೆ ಒಂದೇ ಲೈನಿಗೆ ಕೊಡ್ತಾವ. ಅಕ್ಷರ ದೊಡ್ಡ ಮಾಡಿದ್ರೆ ಮತ್ತೆ ಈ ಕಡೆ ಮುಂದೆ ಹೋಗ್ಬೇಕೇನದು, ಎಲ್ಲಿ ಪೇಜ್ ಇಲ್ಲಿಗೆ ಅದ ಮತ್ತೆ ಇಲ್ಲಿಗೆ ಬಂದು ಕೆಳಗೆ ಬರ್ತದೆ ಅದು. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ಬೇಡ್ರಿ. ಮತ್ತೆ ಕೆಳಗೆ ಹೆಂಗ್ ತಗೊಂಡ್ರು ಸರ್ ಅಂತೇಳಿ. ಕೆಳಗೆ ತಗೊಳಿಕ್ಕೆ ಆಪ್ಷನ್ಸ್ ಈ ತರ ಸೆಂಟರ್ ಕೆಳಗೆ ಬೇಕು ಅಂದ್ರೆ ಹಿಂಗ್ ಕ್ಲಿಕ್ ಮಾಡಿ ಎಂಟರ್ ಮಾಡಿದಾಗ ಮಾತ್ರ ಕೆಳಗೆ ಬರ್ತದೆ. ಇಲ್ಲಾಂದ್ರೆ ಅಕ್ಷರ ದೊಡ್ಡ ಮಾಡಿ ಕೆಳಗೆ ತಗೋಬಹುದು, ಭಾಳ ದೊಡ್ಡದು ಆಗ್ತಾವ. ಗೊತ್ತಾಯ್ತಾ? ನೆಕ್ಸ್ಟ್ ಲೈನ್ ಕೊಟ್ಟೆ, ಅಂಡರ್ ಲೈನ್ ಕೊಟ್ಟೆ. ಈಗ ಸಪೋಸ್ ಡೆಲ್ ಅನ್ನೋದು ತಪ್ಪಾಗಿದೆ, ನನಗಿದು ಕನ್ಸಿಡರ್ ಆಗಬಾರ್ದು ಅಂದ್ರೆ ಇಲ್ಲಿಂದ ಏನಿರ್ತದ, ಸ್ಟ್ರಿಂಗ್ ಥ್ರೂ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಬರೀ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಓದಬೇಕಾಗ್ತದೆ. ಡೆಲ್ ಅನ್ನೋದು ಓದ್ಲಿಕ್ಕೆ ಬರೋದಿಲ್ಲ, ಬಿಕಾಸ್ ಅಲ್ಲಿ ತಪ್ಪಾಗಿದೆ ಅಂತ ಅಲ್ಲಿ ಘೋಷಣೆ ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ ಮತ್ತೆ ಬೇಕಾಗಿಲ್ಲ ಅದನ್ನೆಲ್ಲ, ಅದು ತೆಗಿಬೇಕು ವಾಪಸ್ ಅಂದ್ರೆ ಏನ್ ಮಾಡ್ಬೋದು, ತೆಗೆದು ಬಿಡ್ಬೋದು. ಸಪೋಸ್ ಎ ಸ್ಕ್ವೇರ್ ಮತ್ತೆ ಎ ಸ್ಕ್ವೇರ್ ಮೇಲ್ಗಡೆ ಮತ್ತೆ ಕೆಳಗಡೆ ಏನೇನೋ ಬಂದದ, ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸಪೋಸ್ ಇಲ್ಲಿ ಸೆಂಟರ್ ಈ ಆರ್ ಅನ್ನೋದೇನಿದೆಯಲ್ಲ, ಸಪೋಸ್ ಒಂದೇ ಒಂದು ಆರಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಹಿಂಗ್ ಸೆಲೆಕ್ಟ್ ಮಾಡಿದ್ರು ಕೂಡ ಪೂರ್ತಿ ಆಗುತ್ತೆ. ಸಪೋಸ್ ನಾನು ಒಂದೇ ಒಂದು ಆರ್ ಬೇಕು ಅಂದ್ರೆ ಆ ಆರ್ ಹಿಂದ್ಗಡೆ ಹಿಂಗ್ ಕ್ಲಿಕ್ ಮಾಡ್ಕೊಂಡು ಹಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಮುಂದೆ ಇಟ್ಕೊಂಡು ಸೆಲೆಕ್ಟ್ ಮಾಡಿದೆ ಅಂದ್ರೆ ಪೂರ್ತಿ ಸೆಂಟೆನ್ಸ್ ಸೆಲೆಕ್ಟ್ ಆಗುತ್ತೆ.
ಸಪೋಸ್ ನೀವು ಹಿಂದ್ಗಡೆ ಇಟ್ಕೊಂಡು ಆ ಅಕ್ಷರ ಹಿಂದ್ಗಡೆ ಇಟ್ಕೊಂಡು ವಾಪಸ್ ಮುಂದೆ ಬಂದ್ರೆ ಏನಾಗ್ತದೆ, ಆ ಒಂದೇ ಅಕ್ಷರನ ಸೆಲೆಕ್ಟ್ ಮಾಡ್ಕೊ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಪೂರ್ತಿಯಾಗಿ ಸೆಲೆಕ್ಟ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಒಂದೇ ಅಕ್ಷರನ ಏನ್ ಮಾಡ್ಕೋತಾ ಇದ್ದೀನಿ, ಈ ತರ ಸೆಲೆಕ್ಟ್ ಅನ್ನ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಏನ್ ಮಾಡ್ಬೋದು, ಇದನ್ನ ಅಕ್ಷರ ನೋಡೋಣ ಅಂತ ಇಲ್ಲೇನಿದೆಯಲ್ಲ ಸ್ಟ್ರಿಂಗ್ ಥ್ರೂ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಮಾಡ್ತೀನಿ, ಕೆಳಗೆ ಬರ್ತದೆ. ಮತ್ತೆ ಇದ್ರ ಮೇಲೆ ಮಾಡಿದ್ರೆ ಮೇಲೆ ಹೋಗ್ತದೆ. ನೋಡಿ ಎಷ್ಟು ಚಂದ ಆಗ್ತಾ ಇದೆ. ಕೆಳಗಡೆನೂ ಮಾಡ್ಬೋದು ಮತ್ತೆ ಮೇಲ್ಗಡೆನೂ ಕೂಡ ಅಕ್ಷರಗಳ ಸೈಜ್ ಅನ್ನ ವಿನ್ಯಾಸವನ್ನ ಚೇಂಜಸ್ ಅನ್ನ ಮಾಡ್ಬೋದು. ಈ ತರ ಭಾರಿ ಈಸಿ ಆಗಿರುತ್ತೆ. ಓಕೆ, ಗೊತ್ತಾಯ್ತಾ? ಇದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಯ್ತು, ಆರ್ ಅನ್ನೋದು ಮೇಲ್ಗಡೆ ಹೋಗ್ಬಿಡುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಆರ್ ಮೇಲ್ಗಡೆ ಹೋಗ್ತದೆ, ಇದ್ರ ಕ್ಲಿಕ್ ಮಾಡಿದ್ರೆ ಕೆಳಗೆ ಬತ್ತು, ಇಲ್ಲಿ ಮಾಡಿದ್ರೆ ಮೇಲೆ. ಎಲ್ಲಿ ಯೂಸ್ ಮಾಡ್ಬೇಕಾ, H2O ಸಪೋಸ್ ಏನೇನೋ ಬರಿತಿರ್ತೀವಿ ಅಲ್ಲೆಲ್ಲ ಕೆಲಸ ಮಾಡ್ತಿರುತ್ತೆ. ಓಕೆ, ಸಪೋಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆರ್ ಮೇಲೆ ಅಷ್ಟೇ ಕ್ಲಿಕ್ ಮಾಡ್ಕೊಳ್ಳೋದ. ಇಲ್ಲಿ ಕ್ಲಿಕ್ ಮಾಡಿದ್ರೆ ದೊಡ್ಡ ಆಗ್ತದೆ, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಣ್ಣದಾಗ್ತದೆ. ಇಲ್ಲಿ ಮಾಡೋದು ದೊಡ್ಡದು, ಇಲ್ಲಿ ಮಾಡಿದ್ರೆ ಸಣ್ಣದು. ಗೊತ್ತಾಗ್ತಿದೆಯಾ? ಮತ್ತೆ ಇಲ್ಲಿ ಏನ್ ಕೆಲಸ ಮಾಡ್ತದೆ ಇಷ್ಟು ಇಟ್ಕೊಳ್ಳೋಣ ಅಂತ. ಮತ್ತೆ ಇವು ಎರಡು ಏನ್ ಕೆಲಸ ಮಾಡ್ತವೆ, ಇದನ್ನ ಏನ್ ಕೆಲಸ ಮಾಡ್ತದೆ, ಡೆಲ್ ಅನ್ನ ಸೆಲೆಕ್ಷನ್ ಮಾಡಿ ಡೆಲ್ ಕಂಪ್ಯೂಟರ್ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ ಹಿಂದ್ಗಡೆ ಹೈಲೈಟ್ ಮಾಡ್ಬೋದು. ಇವರು ಅಂದ್ರೆ ಹೈಲೈಟ್ ಅಪ್ಪ, ಏನಾದ್ರು ಒಂದು ಸಪೋಸ್ ಸಬ್ಜೆಕ್ಟ್ ಇರುತ್ತೆ ಅಥವಾ ಏನಾದ್ರು ನೋಟ್ಸ್ ಇರ್ತದೆ, ಅದ್ರೊಳಗೆ ಒಂದು ಫಾಂಟ್ ಹೈಲೈಟ್ ಮಾಡ್ಬೇಕಾಗಿರ್ತದೆ. ಅವಾಗ ಏನ್ ಮಾಡ್ಬೋದು, ಈ ಡೆಲ್ ಕಂಪ್ಯೂಟರ್ ಹೈಲೈಟ್ ಮಾಡ್ಬೇಕು, ಹಿಂದ್ಗಡೆ ಒಂದು ಕಲರ್ ಕೊಡ್ಬೇಕು. ಡೆಲ್ಲಿ ಕಲರ್ ಕೊಟ್ಟಿಲ್ಲ ನಾ, ನೋಡಿ ಅಕ್ಷರ ಬ್ಲಾಕ್ ಒಳಗದ ಅಕ್ಷರ ಹಿಂದ್ಗಡೆ ಕಲರ್ ಕೊಟ್ಟಿದ್ದೀನಪ್ಪ. ಅಕ್ಷರ ಹಿಂದ್ಗಡೆ ಕಲರ್ ಹೆಂಗ್ ಕೊಟ್ಟಿದ್ದೀನಿ, ಯೆಲ್ಲೋ ಕಲರ್ ಒಳಗೆ ಇಲ್ಲೇ ಒಂದು ಪಾಯಿಂಟ್ ಇರ್ತದೆ, ಆ ಮೂಲ್ಯ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಬೇಕಾ ಅಕ್ಷರ ಹಿಂದ ಆ ಕಲರ್ನ ನೀವು ಇಲ್ಲಿ ಕೊಡಬಹುದು. ಈಗ ಅಕ್ಷರಿಗೂ ಕೂಡ ಕಲರ್ ಕೊಡಬೇಕಾಗಿದೆ ಅಂದ್ರೆ ನೀವು ಪೂರ್ತಿ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಎ ಅನ್ನೋದು ಅದ್ರ ಕೆಳಗಡೆ ಒಂದು ಕಪ್ಪು ಗೆರೆ ಇರ್ತದ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಟೆಕ್ಸ್ಟ್ ಕಲರ್ನ ನೀವು ಇವಾಗ ಅಪ್ಲೈ ಮಾಡಬಹುದು. ತಿಳಿತಾ? ಟೆಕ್ಸ್ಟ್ ಕಲರ್ ಬತ್ತು, ಬ್ಯಾಕ್ ಗ್ರೌಂಡ್ ಕಲರ್ ಕೂಡ ಬತ್ತು, ಎಲ್ಲದಕ್ಕೂ ಕೂಡ ಅಪ್ಲೈ ಆಗತ್ತೆ. ಇದು ಒಂದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಕೂಡ ನಾವೇನ್ ಮಾಡ್ಬೋದು, ಅಪ್ಲೈ ಅನ್ನ ಮಾಡ್ಕೋಬಹುದು. ನೋಡಿ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕಲರ್ ಕೂಡ ಎಲ್ಲಾ ಅಕ್ಷರಗಳು ಕೂಡ ಅಪ್ಲೈ ಆಗ್ತಾ ಇರುತ್ತೆ. ಸಪೋಸ್ ಬೋಲ್ಡ್ ಮಾಡಿದ ಅಕ್ಷರ ಕೂಡ ಸ್ವಲ್ಪ ದಪ್ಪ ಆಗುತ್ತೆ, ಇದಕ್ಕೂ ಕೂಡ ಬೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲೇ ನೋಡ್ಬೋದು ನೀವು, ಸಣ್ಣದಿದೆ, ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ, ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇವೆರಡು ಗೊತ್ತಾಯ್ತು, ಮೂರು ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಮಾಡೋದು, ಇವೇನ್ ಕೆಲಸ ಮಾಡ್ತಾವ ನೋಡೋಣ ಅಂತ. ಬಹಳ ಈಸಿ, ಏನಿಲ್ಲ. ಈಗ ಸಪೋಸ್ ಫಸ್ಟ್ ಇದನ್ನ ತೋರಿಸ್ತೀನಿ ನಿಮ್ಗೆ. ಇಲ್ಲೇನಿದೆ, ಲೈನ್ ಸ್ಪೇಸಿಂಗ್ ಅಂತ ಇದೆ. ಈ ಅಕ್ಷರ ಕೆಳಗಡೆ ಎಷ್ಟು ಡಿಸ್ಟೆನ್ಸ್ ಅದ, ಸ್ವಲ್ಪ ಇದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇದೆ, ಹೌದಿಲ್ಲ? ಇನ್ನೂ ಸ್ವಲ್ಪ ಬೇಕಾಗಿದೆ ಡಿಸ್ಟೆನ್ಸ್ ಅಂದ್ರೆ ಏನ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪೇಸಿಂಗ್ ಒಳಗೆ ಹೋದಾಗ 1.5 ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಆಗತ್ತೆ. ಸ್ಪೇಸಿಂಗ್ ಅನ್ನ ಜಾಸ್ತಿ ಮಾಡ್ಕೋಬಹುದು, ಸ್ಪೇಸಿಂಗ್ ಅನ್ನ ಕಡಿಮೆ ಸೆಲೆಕ್ಟ್ ಮಾಡ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ವಿತೌಟ್ ಸೆಲೆಕ್ಟ್ ನಾಟ್ ವರ್ಕಿಂಗ್ ಇನ್ ವರ್ಡ್ ಪ್ಯಾಡ್. ಓಕೆ, ಅದು ನೋಟ್ ಪ್ಯಾಡ್, ಅದು ವಿತೌಟ್ ಸೆಲೆಕ್ಷನ್ ಕೆಲಸ ಮಾಡೋದು ನೋಟ್ ಪ್ಯಾಡ್. ಇದು ಸೆಲೆಕ್ಟ್ ಮಾಡಿದ್ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಈ ಸೆಲೆಕ್ಟ್ ಆದ್ಮೇಲೆ ಏನ್ ಮಾಡ್ಬೋದು, ಇದರ ಬಳಿಗೆ ಹೋಗಿ 1.0 ಈ ತರ ಹಿಂಗ್ ಕೆಲಸ ಆಗ್ತಿರ್ತದ. ನೋಡಿ ಸಮಾಧಾನ ಮಾಡ್ಬೇಕಪ್ಪ, ಗಡಬಡ್ ಮಾಡಬೇಡ್ರಿ ಯಾವ್ದಕ್ಕೂ. ನೆಟ್ ಇದು ಬಾಜು ಏನದ, ಇಲ್ಲಿ ನೋಡ್ರಿ ಪಾಯಿಂಟ್ಗಳು ಬರ್ತಾವ, 1, 2 ABCD ರೋಮನ್ ಅಂಕಿ, ಆ ಅಂಕಿ, ಈ ಅಂಕಿ ಎಲ್ಲ ಬರ್ತಿರ್ತಾವ. ಇದ್ರ ಕೆಳಗೆ ಎಂಟರ್ ಮಾಡ್ರಿ, ಇದಕ್ಕೂ ಒಂದು ನಂಬರ್ ಬಂದ್ಬಿಡ್ತದೆ. ಯಾಕಂದ್ರೆ ಒಂದು ಲೈನಿಗೆ ಬರ್ಬೇಕದ, ಅದಕ್ಕೋಸ್ಕರ ಈ ತರ ನಂಬರ್ ಕೊಡ್ಬೋದು. ಕಲರ್ ಕೊಟ್ಟಿದ್ದೀನಿ, ಏನೋ ಒಂದು ಆಗದ. ನೆಕ್ಸ್ಟ್ ಕಲರ್ ಕೊಟ್ಟಿದ್ದೀನಿ, ಪೇಜ್ ಕಲರ್ ಕೊಡೋಣ, ಅದಕ್ಕೂ ಎಲ್ಲದಕ್ಕೂ ಇರ್ಲಿ. ಆಗಿದೆಯಾ? ನೆಕ್ಸ್ಟ್ ಇದು ಪೂರ್ತಿ ಆಗಿಲ್ಲ ಅಲ್ಲ, ಅವಾಗ ಏನ್ ಮಾಡ್ಬೋದು, ಇದನ್ನು ಕೂಡ ನಾವು ಪೂರ್ತಿಯಾಗಿ ಅಕ್ಷರ ಹಿಂಗ್ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೋದು, ಇಲ್ಲಿಂದ ಕಲರ್ ಕೊಟ್ಟೆ ಪೂರ್ತಿಯಾಗಿ ಆಗಿರುತ್ತೆ. ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಮಾಡ್ಕೊಂಡು ಪೂರ್ತಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ 1 2 3 ಕೊಟ್ಟಿದ್ದೀವಿ. ಈ ತರ ಬೇರೆ ಬೇರೆ ABCD ಆಗಿರ್ಬೋದು, ಅಥವಾ 1 2 3 ಕೂಡ ನಾವು ಕೊಡ್ಬೋದು, ಈ ತರ ಕೊಡ್ಬೋದು. ನೆಕ್ಸ್ಟ್ ಇದೇನು ಕೆಲಸ ಮಾಡುತ್ತೆ ಅಂದ್ರೆ, ಇದು ಟ್ಯಾಬ್ ಆಗಿ ಕೆಲಸ ಮಾಡುತ್ತೆ. ಸೊ ಪೇಜ್ ಅನ್ನ ಮುಂದೆ ತಗೋಬೇಕಾಗಿತ್ತು ಅಂದ್ರೆ ಲೈನ್ ನ ಈ ತರ ಮುಂದೆ ತಗೊಂಡು ಹೋಗ್ತೀವಿ. ಎಷ್ಟು ಬೇಕು ಅಷ್ಟು ತಗೊಂಡು ಹೋಗ್ಬೋದು. ಬೇಕಾಗಿಲ್ಲ ಅಂದ್ರೆ ಅಲ್ಲೇ ಆಗ್ಲೇ ಎಲ್ಲಿತ್ತು ಅಲ್ಲೇ ಇಟ್ಬಿಡೋಣ. ಅದಕ್ಕೆ ತಿಳಿತಾ? ಇಷ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಸಪೋಸ್ ಇವೆರಡು ಏನ್ ಕೆಲಸ, ಮೂರು ಗೊತ್ತಾಯ್ತಾ ಮೇಲ್ಗಡೆ, ಇವೇನ್ ಕೆಲಸ ಮಾಡ್ತಾವ ಅಂದ್ರೆ ಪ್ಯಾರಾಗ್ರಾಫ್ಸ್ಗಳು. ಇದು ನೋಡಿ, ಇದು ನನ್ಗೆ ಸೆಂಟರ್ ಒಳಗೆ ಬೇಕಾಗಿದೆ, ಸೆಂಟರ್ ಅಪ್ಲೈ ಮಾಡು. ಇವಾಗ ಸೆಂಟರ್ ಇಲ್ಲ, ಇದು ಇವಾಗ ಸೆಂಟರ್ ಆಯ್ತು. ನೆಕ್ಸ್ಟ್ ಇದು ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಬತ್ತು, ಇದು ರೈಟಿಗೆ. ಪೂರ್ತಿ ಪೇಜ್ ಅನ್ನ ಅಕ್ಷರನ ಇವು ತೆಗೆದ್ ಬಿಡೋಣ. ಇವೆಲ್ಲ ಹಿಂದಿಂದೆಲ್ಲ ತೆಗೆದ್ ಬಿಡ್ತೀನಿ. ನೋ ಕಲರ್, ಮತ್ತೆ ಅಕ್ಷರ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡ್ತದಪ್ಪ. ಆಗೋದಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡ್ರಿ, ಈ ತರ ಇಟ್ಕೋಬಹುದು. ನೆಕ್ಸ್ಟ್ ಇದು 1 ನಂಬರ್ಸ್ಗಳು ಕೂಡ ಇದ್ದಾವೆ. ನಂಬರ್ಸ್ಗಳು ಕೂಡ ಸೆಲೆಕ್ಷನ್, ಅದರದ್ದು 26 ಇದೆ ಸೈಜು, ಕಡಿಮೆ ಇಟ್ಕೊಳ್ಳೋಣ 16. ನೆಕ್ಸ್ಟ್ ಇದು ಸೈಜ್ ಕೂಡ ದೊಡ್ಡದು ಸಣ್ಣದು ಕೂಡ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ ನನ್ ಅಂತ ಹೇಳಿಬಿಟ್ಟೆ ಅಂದ್ರೆ ಎಲ್ಲದೂ ಕೂಡ ಹೋಗ್ಬಿಡ್ತದೆ. ನನ್ ಅಂದ್ರೆ ತೆಗೆದು ಬಿಡ್ಬೋದು. ವಾಪಸ್ ಇಲ್ಲಿ ಕೂಡ ಸ್ವಲ್ಪ ಆಗಿದೆ, ಇದಕ್ಕೂ ಕೂಡ ಏನ್ ಮಾಡ್ರಿ, ಇಲ್ಲಿಂದ ನೋ ಕಲರ್, ಅಥವಾ ಸಪೋಸ್ ಇಲ್ಲಿಂದ ಕಲರ್ ಕೊಟ್ಟಿದ್ದೀವಿ, ನೋ ಕಲರ್ ಅಂತ ಹೇಳಿದ್ರೆ ಕಲರ್ ಹೋಗ್ಬಿಡ್ತದ. ತಿಳಕತ್ತದ, ಭಾಳ ಈಸಿ ಆಗಿರ್ತದೆ. ವರ್ಡ್ ಪ್ಯಾಡ್ ಅನ್ನೋನೇನು ಭಾಳ ದೊಡ್ಡ ಪ್ಯಾಡ್ ಅಲ್ಲಿ, ಇದು ಭಾರಿ ಈಸಿ ಆಗಿರೋದು ಪ್ಯಾಡ್. ನೆಕ್ಸ್ಟ್ ಗೊತ್ತಾಯ್ತು. ಈಗ ಸಪೋಸ್ ನೋಡಿ ಇವೆರಡು ಇಲ್ಲಿ ಈಗ ಗೊತ್ತಾಗ್ತಿದೆ ನಿಮ್ಗೆ. ಇವಾಗ ಸೆಂಟರ್ ಅಂದಾಗ ಪೇಜ್ ನಟ್ ನಡು ಹೋಗ್ಬಿಡ್ತದೆ. ನೋಡಿ ಈ ಕಡೆನೂ ಅಷ್ಟೇ ಸ್ಪೇಸ್ ಇದೆ, ಈ ಕಡೆನೂ ಸೆಂಟರ್ ಒಳಗೆ ಹೋಗ್ಬಿಡ್ತು. ನೆಕ್ಸ್ಟ್ ಇದು ಲೆಫ್ಟಿಗೆ ಹೋಗ್ಬೇಕು, ಈ ಕಡೆ ಪೂರ್ತಿಯಾಗಿ ರೈಟಿಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲೇ ಏನ್ ಮಾಡ್ಬೇಕಾ,
ಅಲೈನ್ ಟೆಕ್ಸ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡೋದು. ಇದು ರೈಟ್ ಇದೆ, ಇದು ಏನಿದಪ್ಪ ಲೆಫ್ಟ್ ಒಳಗದ, ಇದು ರೈಟ್. ನೆಕ್ಸ್ಟ್ ಇದು ಯಾವ ಪೇಜ್ ಲೆಫ್ಟ್ ಅದ ಗೊತ್ತೇ ಆಗ್ಬಿಡ್ತದೆ. ಇಲ್ಲಿ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅದು ಆಲ್ರೆಡಿ ಸೇಡಿಂಗ್ ಬಂದ್ಬಿಡ್ತದ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಡ್ ಬಂದ್ಬಿಡ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಡಿಂಗ್ ಬಂದ್ಬಿಡ್ತದ. ಇಷ್ಟು ಈಸಿ ಆಗಿರೋದನ್ನ ನಾವು ಇದ್ರೊಳಗೆ ಮಾಡ್ಬೋದು. ನೆಕ್ಸ್ಟ್ ಏನಾಗಿರೋದು ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಇವೆಲ್ಲ ಪೇಂಟಿಂಗ್ ಡ್ರಾಯಿಂಗ್ ಪೇಂಟ್ ಮಾಡ್ಬೋದ. ಇದ್ರೊಳಗೆ ಏನಾದ್ರು ಪೇಂಟಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು, ಪೇಂಟ್ ಮಾಡ್ಬೋದು. ನೋಡಿ ಈ ತರ ಏನೋ ಒಂದು ಪೇಂಟ್ ಮಾಡಿದ್ದೀನಿ, ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ, ನಮ್ಮ ಪೇಜ್ ಮೇಲೆ ಬಂದ್ಬಿಡ್ತದೆ. ತಿಳಿತಾ? ನೆಕ್ಸ್ಟ್ ಇದನ್ನ ಡಿಲೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಟೈಮ್ ಅಂಡ್ ಡೇಟ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಟೈಮ್ ಡೇಟ್ ಮತ್ತೆ ಅದನ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಮತ್ತೆ ಪಿಕ್ಚರ್ಸ್ ಇಮೇಜ್ ಬೇಕಾಗಿದೆ ಅಂದ್ರೆ ಯಾವ್ದಾದ್ರು ಒಂದು ಪಿಕ್ಚರ್ಸ್ ಬೇಕಾಗಿತ್ತು ಅಂದ್ರೆ ನಿಮ್ಗೆ ಯಾವ ಪಿಕ್ಚರ್ ಬೇಕು ಆ ಪಿಕ್ಚರ್ನು ಕೂಡ ಇಲ್ಲಿ ಓಪನ್ ಮಾಡ್ಕೋಬಹುದು. ನೋಡಿ ಸಣ್ಣದು ಕೂಡ ಮಾಡ್ಬೋದು. ಸಣ್ಣ ಹೆಂಗ್ ಮಾಡೋದು, ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂಲ್ಯಾಗ ಹೋಗೋದ ಪಾಯಿಂಟ್ಸ್ ಇರ್ತಾವೆ, ಹಿಂಗ್ ಹಿಡಿದು ಹಿಂಗ್ ಜಗೋದು ಸಣ್ಣದಾಗ್ತದೆ. ಮತ್ತೆ ಸ್ವಲ್ಪ ಈ ಕಡೆ ಸರಸ್ರಿ, ಅವಾಗ ಏನ್ ಮಾಡ್ಬೋದು, ಇದನ್ನ ಹಿಂಗ್ ಹಿಡಿದು ತಂದು ಇಲ್ಲಿ ಇಟ್ಕೊಂಡ್ಬಿಡ್ರಿ. ಸ್ವಲ್ಪ ಬರ್ತಾ ಎಲ್ಲ ಫ್ರೀ ಮಾಡ್ಕೋಬೇಕಾದ. ಓಕೆ, ಸ್ವಲ್ಪ ಅದನ್ನೇ ಸ್ವಲ್ಪ ಈ ತರ ಸರಿಸ್ಕೋಬಹುದು, ಅಥವಾ ಇಲ್ಲಿಂದಾನೆ ಎಂಟರ್ ಮಾಡ್ಕೋಬಹುದು. ಎಂಟರ್ ಮಾಡ್ರಿ ಅಥವಾ ಬ್ಯಾಕ್ ಪೇಸ್ ಮಾಡ್ರಿ, ಈ ತರ ಹೋಗ್ಬಿಡುತ್ತೆ. ಕಂಟ್ರೋಲ್ ಜೆಡ್ ಮಾಡಿದ್ರೆ ವಾಪಸ್ ಬಂದ್ಬಿಡ್ತದೆ. ಈ ತರ ಎಲ್ಲ ಕೆಲಸ ಮಾಡ್ತಿರ್ತೀವಿ. ಇದ್ರೊಳಗೆ ಬಹಳ ಈಸಿ ಆಗಿರೋದ್ರಿಂದ ನಾವು ಈ ತರ ಎಡಿಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಪಿಕ್ಚರ್ ಗೊತ್ತಾಯ್ತು. ಇನ್ಸರ್ಟ್ ಅಬ್ಜೆಕ್ಟ್ ಅಂದ್ರೆ ಬೇರೆ ಸಾಫ್ಟ್ವೇರ್ ಒಳಗಿದ್ದಿರೋ ಅಬ್ಜೆಕ್ಟ್ ಅನ್ನ ನಾವು ಇಲ್ಲಿಂದ ತಗೊಂಡು ಕೆಲಸ ಮಾಡ್ತೀವಿ. ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅದ್ರ ಮೇಲೆ ಅಷ್ಟು ಗಮನವನ್ನ ಕೊಡಬೇಡಿ. ಸಾಕಾ? ಗೊತ್ತಾಗಿದೆ? ಇದ್ರೊಳಗೆ ಏನಾದ್ರು ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡಬೇಕು. ಇದ್ರೊಳಗೆ ಏನೂ ಕನ್ಫ್ಯೂಸ್ ಆಗಿಲ್ಲ ಅಂತ ಅನ್ಕೋತೀನಿ. ತಿಳಿತಲ್ಲ ಇವೆಲ್ಲ ಯಾವ ತರ ಕೆಲಸ ಮಾಡೋದು. ಕೆಲಸ ಮಾಡಿನೂ ಕೂಡ ತೋರಿಸಿದ್ದೀನಿ, ಅಪ್ಲೈ ಮಾಡಿನೂ ಕೂಡ, ಎಡಿಟ್ ಮಾಡಿನೂ ಕೂಡ ತೋರಿಸಿದ್ದೀನಿ. ಇವು ಲೈನ್ ಎಲ್ಲ ತೆಗಿಬೇಕು ಅಂದ್ರೆ ವಾಪಸ್ ಎಲ್ಲಿಂದ ಹಾಕಿರ್ತೀರೋ ಅಲ್ಲಿಂದಾನೇ ತೆಗಿಬೇಕ. ನೋಡಿ ವಾಪಸ್ ಎಲ್ಲಿಂದ ಹಾಕಿದ್ದೀವಿ ಅಲ್ಲಿಂದಾನೇ ತೆಗಿಬೇಕು. ಕಲರ್ ತೆಗಿಬೇಕಾಗಿತ್ತು ಅಂದ್ರೆ ನನ್ ಅಂತ ಹೇಳಬೇಕು. ನೋ ಕಲರ್ ಅಥವಾ ವೈಟ್ ಕಲರ್, ಬ್ಲ್ಯಾಕ್ ಕಲರ್ ಇತ್ತು ಆಗಲೇ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಿಬಿಡೋದು. ಈ ತರ ಏನ್ ಮಾಡ್ಬೇಕು, ನಾವು ಪ್ರತಿಯೊಂದು ಕೂಡ ನಾವು ಎಲ್ಲಿಂದ ಅಪ್ಲೈ ಮಾಡಿರ್ತೀವಿ ಅಲ್ಲಿಂದಾನೇ ವಾಪಸ್ ತೆಗಿಬೇಕಾಗಿರ್ತದೆ. ಇದನ್ನ ಡಿಲೀಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಕೀಬೋರ್ಡ್ ಒಳಗೆ ಡಿಲೀಟ್ ಬಟನ್ ಒತ್ತಿದ್ರೆ ಡಿಲೀಟ್ ಆಗ್ಬಿಡ್ತದೆ. ಇಷ್ಟು ಈಸಿಯಾಗಿರೋ ಕಂಪ್ಯೂಟರ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯಿಂದ ಹಾರ್ಡ್ ಇರೋದಿಲ್ಲ. ಕಂಪ್ಯೂಟರ್ ಅಂದ್ರೆ ಏನು ಅಪ್ಪ, ಅದು ನನಗೆ ಗೊತ್ತಾಗೋದಿಲ್ಲ, ನನಗೆ ಕಲೀಲಿಕ್ಕೆ ಆಗೋದಿಲ್ಲ ಅನ್ನೋ ಅಂತೇಳಿ ಕೂತ್ಕೋಬೇಡ್ರಿ. ಮನೆಯೊಳಗ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ಬೋದು, ಸಾಧ್ಯ ಅದ. ಬಟ್ ಅದಕ್ಕೆ ಮನಸ್ಸು ಕೊಡ್ಬೇಕಷ್ಟೇ. ಮನಸ್ಸು ಕೊಟ್ರೆ ಪ್ರತಿಯೊಂದು ಕೂಡ ಕೆಲಸ ಸಕ್ಸಸ್ ಆಗ್ತಾವ. ಹಾಗೆ ಪ್ರಯತ್ನ ಕೂಡ ಇಂಪಾರ್ಟೆಂಟ್, ಹೌದಿಲ್ಲ ರೀ? ಅದೇ ನಾನು ವಿಡಿಯೋ ನೋಡ್ರಿ, ಅದೇ ರೀತಿಯಾಗಿ ಒಂದು ಸಣ್ಣ ಕಂಪ್ಯೂಟರ್ ಮನೆಯಲ್ಲಿ ತಗೋರಿ. ದಿನಾಲು ನಾನು ಎಷ್ಟು ಹೇಳ್ತೀನಿ ಅಷ್ಟು ಪ್ರಾಕ್ಟೀಸ್ ಮಾಡ್ರಿ. ಕಂಪಲ್ಸರಿ ಈ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಮುಗಿಯೋದ್ರೊಳಗಡೆನೆ ನೀವು ಆರಾಮ್ ಸರಿ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ನ ಈಸಿಯಾಗಿ ಪರ್ಫೆಕ್ಟ್ ಆಗಿ ಕಲ್ತ್ ಬಿಡ್ತೀರಿ. ಗೊತ್ತಾಗ್ತಿದ್ದಾರೆ? ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋಗಳೆಲ್ಲ ನೋಡಿರಪ್ಪ ಇಲ್ಲ ತನ ಎಲ್ಲ ಒದ್ರು ಕೂಡ ಹೇಳಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ನೀವು ಕೂಡ ನನ್ನ ಹೆಲ್ಪ್ ಆಗಬೇಕಾಗಿತ್ತು. ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ತಪ್ಪದೆ ನನ್ನ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕಂಪ್ಯೂಟರ್ನ ಕಲಿಯುವಂತ ಪ್ರಯತ್ನ ನಿಮ್ದಾಗ್ಲಿ, ಕಲಿಸುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನಮಸ್ತೆ, ಮತ್ತೆ ಸಿಗೋಣ. ಜೈ ಹಿಂದ್.